ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬಿಬಿಎಂಪಿ ಮೇಯರ್ ಪಟ್ಟಕ್ಕೋಸ್ಕರ ಬಿಜೆಪಿ ದೊಡ್ಡ ಕಸರತ್ತನ್ನು ನಡೆಸ್ತಾ ಇದೆ. ಪಕ್ಷೇತರ ಪಾಲಿಕೆ ಸದಸ್ಯರಿಗೆ ಬೆನ್ನು ಬಿಡದೆ ಕಾಡ್ತಿದ್ದಾರಂತೆ ಆರ್ ಅಶೋಕ್. ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಎಸ್, ಬಿಜೆಪಿ ಆಫರ್ಗಳ ಬೆನ್ನಲ್ಲೇ ಇದೀಗ ಆ ಎಲ್ಲ ಪಕ್ಷೇತರ ಪಾಲಿಕೆ ಸದಸ್ಯರು ರೆಸಾರ್ಟ್ ರಾಜಕಾರಣ. ಬಿಬಿಎಂಪಿ ಮೇಯರ್ ಪಟ್ಟಕ್ಕೋಸ್ಕರ ಪಕ್ಷೇತರ ಪಾಲಿಕೆ ಸದಸ್ಯರಿಗೆ ಮಾನ್ಯ ಶಾಸಕರಾದ ಆರ್ ಅಶೋಕ್ ಅವರು ಕಾಡ್ತಿದ್ದಾರೆ. ದೊಡ್ಡ ಮಟ್ಟದ ಆಫರ್ಗಳು ಕೊಡ್ತಿದ್ದಾರೆ. ಅದು ಸ್ಥಾಯಿ ಸಮಿತಿ ಅಧ್ಯಕ್ಷರ ಸ್ಥಾನ ಆಗಿರಲಿ, ಉಪಮೇಯರ್ ಸ್ಥಾನ ಆಗಿರಲಿ, ಎಲ್ಲವನ್ನು ಕೂಡ ಆರ್ ಅಶೋಕ್ ಆಫರ್ ಮಾಡ್ತಿದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ಮೇಯರ್ ಸಂಪತ್ ರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಕಂಟಿನ್ಯೂ ಆಗ್ತಿರ್ಬೇಕಲ್ಲ ಮೇಡಮ್. ಯಾವಾಗ ಕಳಿಸಿರ್ತಾರೆ? ಗೋವಾಗ ಎಲ್ಲ ಪಕ್ಷೇತರನ್ನೆಲ್ಲ ಮಧ್ಯಾಹ್ನ ಬಿಬಿಎಂಪಿಯಲ್ಲಿ ಕಷ್ಟ ಅನ್ಸುತ್ತೆ. ಏನಾದ್ರು ಸರ್ಕಾರ ಬಿದ್ದೋಯ್ತು ಅಂತ ಹೇಳಿದ್ರೆ ಬಿಬಿಎಂಪಿಯಲ್ಲಿ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಮಧ್ಯಾಹ್ನ ಎಲ್ಲ ಸೇರ್ತಾ ಇದ್ದಾರೆ, ಇದೆಲ್ಲ ಸೇರ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಸ್ಥಾನ ಬರ್ತಾ ಇದ್ದಾರೆ, ಬಂದು ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಹೈದರಾಬಾದ್, ಗೋವಾ, ಹೈದರಾಬಾದಲ್ಲಿ ಹೇಳ್ತೇನೆ. ಅಷ್ಟೊಂದು ಅಂದ್ರೆ ಡಿಫಿಕಲ್ಟ್ ಆಗಿತ್ತ ಕಳ್ಸೋದು? ಇಲ್ಲ, ಅದರಲ್ಲಿ ಇದು ಮಾಡೋದು ಬೇಡ ಅಂತ ಹೇಳಿ ಎಲ್ಲರೂ ಒಂದೇ ಕಡೆ ಇರಲಿ ಅಂತ ಹೇಳಿ ಇದು ಮಾಡಿದ್ದಾರೆ. ಒಂದೇ ಕಡೆ ಇರಲಿ ಅವರು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಆರ್ ಕಳಿಸ್ತೀನಿ ಅಂತ ನಿಜನಾ? ಇಲ್ಲ, ಸುಮ್ಮನೆ ಎಲ್ಲ ಗಾಳಿ ಪಟ್ಟ. ಸರಿ ಸರ್, ಆಯ್ತು. 3 ವರ್ಷದಿಂದ ಅಧಿಕಾರನ ತಗೊಂಡವ್ರೆ, ಎಲ್ಲಾನು ಚೆನ್ನಾಗಿ ಕೊಟ್ಟಿದ್ರೆ. ಆದ್ರೂ ಯಾಕಪ್ಪ ಬಿಡಿ ಸರ್, ಬಿಜೆಪಿ 3 ವರ್ಷ ಸಾಕು. 3 ವರ್ಷ ಸಾಕು ಬಿಡಿ. ಕಾಂಗ್ರೆಸ್ ಅನುಭವಿಸಿದ್ದು ಇನ್ನು2 ವರ್ಷ ಬಿಜೆಪಿ ಬಿಟ್ಕೊಡಿ. ಈ ಅಪವಿತ್ರ ಮೈತ್ರಿ ಎಷ್ಟು ದಿನ ಅಂತ ಮುಂದುವರಿಸ್ತೀರಾ? ಬಿಜೆಪಿ ಆಲ್ರೆಡಿ ಗುಂಡಣ್ಣ ಹೇಳ್ತು, ಅಣ್ಣ ನಮ್ದು ಏನು